ಚಿತ್ರದುರ್ಗ ಜಿಲ್ಲಾ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಿ ಎಂದು ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಜಾಕೀರ್ ಹುಸೇನ್ ಇಂದು ಬೆಂಗಳೂರಿನ ವಕ್ಫ್ ಭವನಕ್ಕೆ ಭೇಟಿ ನೀಡಿದರು. ಇವರ ಜಿಲ್ಲೆಯಲ್ಲಿ ಪಕ್ಷದ ಬಲವರ್ಧನೆಗೆ ಇವರ ಕೊಡುಗೆ ತುಂಬಾ ಅಪಾರ. ಮುಸ್ಲಿಂ ಸಮುದಾಯದಲ್ಲಿ ಇವರು ಸಮುದಾಯದ ಅಭಿವೃದ್ಧಿಗೆ ತೋರಿಸಿದ ಕಾಳಜಿಯಿಂದ ಇಡೀ ಚಿತ್ರದುರ್ಗದ ಮುಸ್ಲಿಂ ಸಮುದಾಯ ಅಖಂಡ ನಾಯಕರಾಗಿದ್ದಾರೆ.
ನಾನು ಎ ಜಾಕಿರ್ ಹುಸೇನ್, ಚಿತ್ರದುರ್ಗ ನಮ್ಮದು. ನಾನು ಒಬ್ಬರ್ಡ್ ಆಫೀಸಿಗೆ ಬಂದಿದ್ದೆ, ಇದು ಬೆಂಗಳೂರು ಸಾಹೇಬರಿಗೆ ಒಂದು ಮನವಿ ಪತ್ರ ಕೊಡೋಕ್ಕೆ ಬಂದಿದ್ದೆ. ಅಲ್ಲಿ ಡಿಸ್ಟಿಕ್ ಕಮಿಟಿ ಕೊರತೆ ಇತ್ತು. ಡಿಸ್ಟಿಕ್ ಕಮಿಟಿ ಒಬ್ಬರ್ಡ್ ಡಿಸ್ಟಿಕ್ ಕಮಿಟಿದು ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅದರಿಂದ ನಾನು ಒಂದು ಒಳ್ಳೆಯ ಸೇವೆ ಮಾಡಬೇಕಂತ ಹೇಳಿ ನಾನು ಬಂದಿದ್ದೀನಿ ಸರ್. ಅಲ್ಲಿ ಒಂದು ಯಾವುದೇ ಥರ ₹1 ಏನು ಹೆಚ್ಚು ಕಡಿಮೆ ಮಾಡೋಕ್ಕಲ್ಲ. ಬಡವರು ಇದ್ದಾರೆ, ಆಮೇಲೆ ಮಸೀದಿ, ದರ್ಗಾ ಎಲ್ಲ ಉಳಿಸ್ಬೇಕು. ಇನ್ನು ಜಮೀನು ಒಂದು 6 ಎಕರೆ ಹೊಲ ಹೋಗೈತೆ, ಅದನ್ನು ಉಳಿಸ್ಬೇಕಂತ ನಾನು ಬಂದಿದ್ದು. ಕಬ್ರಸ್ತಾನ್ ಉಳಿಸ್ಬೇಕು. ಆಮೇಲೆ ಬಾಡಿಗೆ ಏನಾಗ್ಬಿಟ್ಟಿದೆ, ಅವರೆಲ್ಲ ನಮ್ಮ ಸಮಾಜದ್ದು ರೂಮ್ಗಳಿದ್ದಾವೆ. ಆ ರೂಮ್ಗಳು ಅವರು ಅದೇ ದಂಧೆ ಮಾಡ್ಕೊಂಡಿಟ್ಕೊಂಡ್ರು. ಅದೆಲ್ಲ ಪೂರ್ತಿ ಹೊಸದಾಗೆ ಸೋಸಿ ಇದು ರೆಡಿ ಮಾಡಬೇಕಂತ ಹೇಳಿ ನಾನು ಬಂದಿದ್ದೇನೆ. ಒಳ್ಳೆಯ ಸೇವೆ ಮಾಡಬೇಕಂತ ನಾನು ಕಾಳಜಿ ಇಟ್ಕೊಂಡಿದ್ದೀನಿ, ಮಾಡ್ತೀನಿ ಸರ್. ಸರ್, ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ 30-40 ವರ್ಷ ಸರ್ವಿಸ್ ಮಾಡ್ಕೊಂಡು ಬಂದಿದ್ದೀರಾ. ಸೊ ನಿಮಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ರೆ ಮೊದಲು ಏನು ಮಾಡಬೇಕಂತೀವಿ ಸರ್ ಕೆಲಸ ಚಿತ್ರದುರ್ಗದಲ್ಲಿ? ಒಳ್ಳೆ ಕೆಲಸ ಮಾಡಬೇಕಂತ ಇದ್ದೀನಿ ಸರ್. ಹಂಗೆ ಕೈಯಿಂದ ನಾನು ಏನು ಖರ್ಚು ನಾನು ಏನು ದುಡಿತಿದ್ದೀನೋ ಅದ್ರಾಗ ಒಂದು 10%, 25% ನಾನು ಬಡವರಿಗೆ ಸಹಾಯ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಸರ್ಕಾರದಿಂದ ಯಾವುದೋ ಒಂದು ಪೋಸ್ಟ್ ಸಿಕ್ಕಿದ್ರೆ ಒಳ್ಳೆಯ ರೀತಿಯಲ್ಲಿ ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಸಲ್ಮಾ ತಾಜ್ KPCC ನಮ್ಮ ಜಾಕಿರ್ ಹುಸೇನ್ ಸಾರು ಸಾಕಷ್ಟು ಸೋಷಿಯಲ್ ವರ್ಕ್ಗಳನ್ನು ಮಾಡ್ಕೊಂಡಿದ್ದಾರೆ. ಜೊತೆಯಲ್ಲಿ ನಮ್ಮ ಕಾಂಗ್ರೆಸ್ನ ಗಟ್ಟಾಳು ಅಂದರೆ ತಪ್ಪಾಗಲಾರ್ದು. ಯಾಕೆಂದರೆ ಅವರು ಕಾಂಗ್ರೆಸ್ಸಲ್ಲಿ ಸಾಕಷ್ಟು ಕೆಲಸಗಳನ್ನು 30-40 ವರ್ಷಗಳಿಂದ ಅವ್ರ ತಂದೆ ಕಾಲದಿಂದಲೂ ಮಾಡ್ಕೊಂಡು ಬಂದಿದ್ದಾರೆ. ಮೊನ್ನೆ ಏನು 2023ರಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ ಒಂದು ಬರ್ತ್ಡೇ ಪ್ರೋಗ್ರಾಮ್ನ ಅವರ ಜಾಗದಲ್ಲೇ ಮಾಡಿದಂಥ ಮಾಡಿದ್ರು. ಆ ಜಾಗವನ್ನು ಬಡವರಿಗೆ ಅಂತ ಮೀಸಲಿಟ್ಟು ಎಷ್ಟು 450 ಜನಗಳಲ್ಲಿ ಅದರಲ್ಲಿ ಹಿಂದೂಸು, ಕ್ರಿಶ್ಚಿಯನ್ಸು, ಮುಸ್ಲಿಮ್ಸ್ ಎಲ್ಲ ಜಾತಿ ಗಣಿತಗಳನ್ನು ಸೇರಿಸಿ ಅವರು ಸೈಟ್ಗಳನ್ನು ವಿತರಣೆ ಮಾಡ್ತಾಯಿದ್ದಾರೆ. ಇಷ್ಟು ಒಳ್ಳೆ ಸೋಷಿಯಲ್ ವರ್ಕ್ ಯಾರೇ ಏನೇ ಕೇಳಿದ್ರು ಇಲ್ಲ ಹಂಗೆ ಅಲ್ಪ ಸ್ವಲ್ಪ ಈ ಕೈಯಲ್ಲಿ ಕೊಡೋದು ಈ ಕೈಯಲ್ಲಿ ಗೊತ್ತಾಗಲ್ಲ ಅಂಥವರಿಗೆ ಕಾಂಗ್ರೆಸ್ಸಲ್ಲೂ ಕೆಲಸ ಮಾಡಿದ್ದಾರೆ. ಈಗ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ನಮ್ಮ ಸಿದ್ದರಾಮಯ್ಯ ಸಾರು, ನಮ್ಮ PK ಸಾಹೇಬರು, ಜಮೀರ್ ಅಹ್ಮದ್ ಸಾರು, ಸಾಕಷ್ಟು ಗಡಾನುಗಟ್ಟಿಗಳು, ಮೈನಾರಿಟಿ ಲೀಡರ್ಗಳು ಎಲ್ಲ ಸೇರಿಸಿ ನಮ್ಮ ಡಾಕ್ಟರ್ ನಾಸೀರ್ ಹುಸೇನ್ ಸಾರು ತುಂಬ ಚೆನ್ನಾಗಿ ಒಳ್ಳೆ ಕೆಲಸಗಳನ್ನು ಅವ್ರನ್ನೂ ಎಂಪಿಯಾಗಿ ಮಾಡ್ಕೊಂಡು ಬರ್ತಿದ್ದ. ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಇದರಲ್ಲಿ ನಮ್ಮ ಜಾಕಿರ್ ಹುಸೇನ್ ಸರ್ಗೆ ಅವರ ಚಿತ್ರದುರ್ಗದ ವಕ್ಫ್ ಡೈರೆಕ್ಟರ್ ಆಗಿ ಚೇರ್ಮನ್ ಆಗಿ ಸಿಕ್ಕಿದ್ರೆ ಇನ್ನೂ ಸಾಕಷ್ಟು ಸರ್ವಿಸ್ಗಳನ್ನು ಇನ್ನೂ ಎಲೆಮೆರೆ ಕಾಯಿ ಥರ ಸರ್ವಿಸ್ ಮಾಡ್ತಾಯಿದ್ರು. ಇನ್ನೂ ಸಾಕಷ್ಟು ಮುಸಲ್ಮಾನರಿಗೆ ದಕ್ಕಬೇಕಾದಂಥ ಗೌರ್ಮೆಂಟ್ ಫೆಸಿಲಿಟೀಸ್ ಪ್ರತಿಯೊಂದು ದಕ್ಕಬೇಕು ಅನ್ನೋ ಕಾರಣದಿಂದ ನಾವು ಎಲ್ಲರೂ ಅವರಿಗೋಸ್ಕರ ಇದು ಮಾಡ್ತಾಯಿದ್ವಿ. ಅವ್ರಿಗೆ ಸಿಗಬೇಕು. ಯಾಕಂದರೆ ಈಗಾಗಲೇ ಎಲ್ಲರೂ ಪ್ರತಿಯೊಬ್ಬರು ದೇಶದ ಬಂದು ಹೋಗ್ತಾ ಇದ್ದಾರೆ, ಹೇಗೆ ಕೆಲಸ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಗೊತ್ತು. ಅವರು ಯಾವುದೇ ₹1 ಅಪೇಕ್ಷೆ ಇಲ್ಲದೆ ಸೋಷಿಯಲ್ ವರ್ಕ್ ಮಾಡೋ ಥರ ಅವ್ರದ್ದೇ ಅವ್ರ ತಾತ ಮುತ್ತಾತ ಇವರು ಸಂಪಾದಿಸಿದಂಥದ್ದನ್ನೇ ಸೋಷಿಯಲ್ ವರ್ಕಲ್ಲಾಗಿ ಜನಗಳಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೈಟ್ಗಳು ಕೊಡೋದಂದರೆ ಸುಮ್ಮನೆ ಈ ಕಾಲದಲ್ಲಿ ಕೋಟ್ಯಾಂತರ ರೂಪಾಯಿ ಸಾವಿರಾರು ಕೋಟಿಗಳು ಇಟ್ಕೊಂಡಿರೋರೆ ₹1 ಕೊಡಬೇಕಂದ್ರೆ ಇನ್ನೊಂದು ಯೋಚನೆ ಮಾಡೋರು. ಅವರ 4 ಎಕರೆನೇ ಅವ್ರು ದಾನವಾಗಿ ಕೊಡ್ತಾ ಇದ್ದಾರೆ. ಇಂಥವರಿಗೆ 10 ಎಕರೆನೇ ದಾನವಾಗಿ ಕೊಡ್ತಾ ಇದ್ದಾರೆ. ಇಂಥವ್ರಿಗೆ ಗುರುತಿಸಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರೋರು ಕೊಡಬೇಕು ಅಂತ ನಾನು ಕಳಕಳಿಯಾಗಿ ಕೇಳ್ಕೊಳ್ತೇನೆ. ನಮ್ಮ ಜಾಕಿರ್ ಹುಸೇನ್ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತೇನೆ. ಮತ್ತು ನಾನು ನಮ್ಮ ಸಿದ್ದರಾಮಯ್ಯ ಸಾರ್ ಹತ್ರ, PK ಸಾರ್ ಹತ್ರ ಎಲ್ಲದಕ್ಕೂ ಮಾತಾಡಿ ನಮ್ಮ ಕೈಲಾಗದನ್ನು ನಾವು ಮಾಡಿಕೊಡ್ತೇವೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ಮೀಡಿಯಾ ಅವ್ರಿಗೆ ಅಂತೇಳಿ ನಾವು ಚಿತ್ರದುರ್ಗದಿಂದ ಬಂದಿದ್ದೀವಿ. ಏನು ಹೇಳಿ ಸರ್? ಸರ್, ಜಾಕಿರ್ ಸರ್ಗೆ ಕೊಡಬೇಕು ಅಧ್ಯಕ್ಷ ಸ್ಥಾನ ಅಂತೀರಾ, ಅದು ಅವರಲ್ಲಿ ಕಂಡಂಥ ಒಳ್ಳೆಯ ಗುಣಗಳೇನೇನು ಸರ್? ಏನು ಗುಣಗಳಿಲ್ಲ. ಇವನ ಹತ್ರ ಚಾರ್ಜ್ ಬೀಸ್ ಕೆಲಸ ಇಲ್ಲ. ಎಲ್ಲರೂ ಏನೇನೋ ಮಾಡ್ತಾರೆ. ಇವನ ಹತ್ರ ನಿಯತ್ ಚೆನ್ನಾಗೈತೆ. ಯಾರ ಹತ್ರ? ಜಾಕಿರ್ ಹತ್ರ. ಅವನಿಗೆ ಕೊಟ್ಟರೆ ಇನ್ನೂ ಒಳ್ಳೆಯದು. ಯಾಕಂದರೆ ಅವನು ಅಂಥ ಇಂಥವು ಯಾರಿಗೂ ಮೋಸ ಮಾಡಿಲ್ಲ. ಚಿತ್ರದುರ್ಗದಲ್ಲಿ ನಡೀತಿರೋದು ಬರೀ ಮೋಸನೇ. ಎಲ್ಲ ನಮ್ಮ ಒಬ್ಬರಿಂದ ಏನಾಯಿತು, ಇವ್ರು ಬಂದರು, ಸಾಹೇಬ್ರ ಹತ್ರ ಕೊಟ್ಟರು, ಏನೋ ಮನವಿ ಕೊಟ್ಟರು, ನನಗೆ ಚೇರ್ಮನ್ ಸೀಟ್ ಕೊಡಿಸ್ರಿ ಸರ್, ಮೊದಲೇ ಇದ್ದರು ಎಲ್ಲ ರಾಜೀನಾಮೆ ಕೊಟ್ಟರು, ನಮಗೆ ಕೊಡಿಸ್ರಿ ಅಂತ ಕೇಳಿದ್ರು. ಆಯಿತು, ಹಂಗೆ ಮಾಡೋಣ, MP ಸಾಹೇಬ್ರ ಹತ್ರ ಎಲ್ಲ ಸ್ವಲ್ಪ ನೀವು ಮನವಿ ಮಾಡಿರಿ, ಕೇಳ್ರಿ ಅಂತ ಹೇಳಿದ್ರು. ಯಾರು? ನಾಸೀರ್ ಹುಸೇನ್ ಸಾಹೇಬ್ರ ಹತ್ರ ಆಗಲಿ, ಈ ತನೀಸ್ ಫಾತಿಮಾ ಹತ್ರ ಆಗಲಿ ಎಲ್ಲ ಹೋಗಿರಿ, ನೀವು ಮಾತಾಡಿ ಅವ್ರ ಹತ್ರನೆಲ್ಲ ಮನವಿ ಕೊಡ್ರಿ, ಎಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಿ ನಾವು ಮಾಡೋಣ ಅಂದರು. ಈ ಮೀಟಿಂಗ್ನ ಮಾಡೋಣ ಅಂತ ಹೇಳಿದ್ರೆ ಫಸ್ಟ್ ಒಂದು ಸರಿ ನಮ್ಮ ಅಲಿಬಾಬಾ ಅವ್ರದ್ದು ಒಂದು ಮೀಟಿಂಗ್ ನಡೀತು 11 ಜನದ್ದು. ಅದರಲ್ಲಿ ಯಾರೂ ಬಂದಿಲ್ಲ. ಯಾರು? ಅನ್ವರ್ ಸಾಬ್ರು ಎಲ್ಲ ಒಂದು 11 ಜನನೂ ಸೇರಿದ್ರು ಫಸ್ಟ್ ಮೀಟಿಂಗ್ನಾಗೆ. ಸೆಕೆಂಡ್ ಮೀಟಿಂಗ್ನಾಗೆ ಸೇರಿರಲಿಲ್ಲ. ನಮ್ಮ ಜಮೀರ್ ಅಹ್ಮದ್ ಸಾಹೇಬರು ಅವರು ಕೇಸವಸ್ತ್ರ ನಾವು ನನಗೆ ಅನಿಸುತ್ತೆ ಈಗ ಮಾಡಿರೋ ತಕ್ಷಣ ಭಾಳ ಜನರು ಮಾಡಿಲ್ಲ.
ದೇವರಿಂದ ಆಗಿರೋದು. ದೇವರಿಂದ ಆಗಿರೋದು ಕೆಲಸ ಯಾವತ್ತೂ ಕೆಟ್ಟೋಗಲ್ಲ, ಒಳ್ಳೆಯದನ್ನು ಆಗೋದು. ಚಿತ್ರದುರ್ಗ ಇದಕ್ಕೆ ನಮ್ಮ ಜಾಕೀರ್ ಹುಸೇನ್ ಒಬ್ಬ ವ್ಯಕ್ತಿ ಮನಸ್ಸಿನಲ್ಲಿ ಜನರ ಭಾವನೆ ಇದೆ, ಯಾವ ರೀತಿ ಜನರಿಗೆ ನೋಡ್ಕೊಳ್ಬೇಕು, ಯಾವ ರೀತಿ ವಕ್ಫ್ ಅಂದರೆ ಇದು ಮುಸಲ್ಮಾನರು ಜಾಯ್ದಾದು, ಯಾವುದು ಒಪ್ಪಂದಿಲ್ಲ. ಯಾವ ರೀತಿ ಅದು ಜಾಯ್ದಾದ್ಗೆ ನಾವು ನೋಡಿಬಿಟ್ಟು ಒಳ್ಳೆಯದು ಮಾಡಬೇಕು ರಾಜ್ಯಕ್ಕೆ, ಜನರಿಗೆ, ಬಡವರಿಗೆ ಅಂತ ಒಬ್ಬ ಒಳ್ಳೆಯ ವ್ಯಕ್ತಿ ಚೇರ್ಮನ್ ಚಿತ್ರದುರ್ಗ ಜಾಕೀರ್ ಹುಸೇನ್ ಸಿಕ್ಕಿದ್ದಾರೆ. ನಮಗೆ ದೇವ್ರ ಮೇಲೆ ಇದೆ, ಅದೇ ಆಗುತ್ತೆ ಅಂತ ಅಷ್ಟು ನಾನು ಹೇಳಿಕೆ ಬಯಸ್ತೀನಿ.